ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಜೋರಾಗ್ತಾ ಇದೆ ದಲಿತ ಸಿಎಂ ಕೂಗು. ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಮಹದೇವಪ್ಪ. ಹಾಗಾದ್ರೆ ಯಾವುದು ಆ ಸಂದೇಶ? ದಲಿತರನ್ನ ಸಿಎಂ ಮಾಡುವಂತೆ ವರಿಷ್ಠರಿಗೆ ಸಂದೇಶ ರವಾನಿಸಿದ್ರ? ಆ ಒಂದು ಕಸರತ್ತುಗಳು ನಡೀತಾ ಇದಾವೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಜೊತೆಗೆ ದಲಿತ ನಾಯಕರು ಮಾತಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರು, ಮಹದೇವಪ್ಪ, ಮುನಿಯಪ್ಪ ಜೊತೆಗೆ ಮಿಡ್ ನೈಟ್ ಮೀಟಿಂಗ್ ಮಾಡ್ತಾರೆ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಒಂದಕ್ಕೊಂದು ಸಂಬಂಧಗಳು ಜಾಸ್ತಿ ಅಂದರೆ ಪುಷ್ಟಿ ಕೊಡ್ತಾ ಇದ್ದಾವೆ ಎಲ್ಲ ಬೆಳವಣಿಗೆಗೂ. ಮಗುವಿಗೆ ಹಸಿವಾಗಿದೆ, ಹಾಲಿಗಾಗಿ ಅಳ್ತಾ ಇದೆ, ತಾಯಿಗೆ ಗೊತ್ತಾಗಬೇಕಲ್ವ ಅಂತ ಹೇಳಿದ್ದಾರೆ. ಅಂದರೆ ಮಾರ್ಮಿಕ ಹೇಳಿಕೆ ಇದು. ಮಹದೇವಪ್ಪನವರ ಮಾತಿನ ಹಿಂದಿರುವಂಥ ಸಂದೇಶ ಏನು? ದಲಿತರ ಸಂಕಟ, ಅಸ್ಪೃಶ್ಯತೆಯ ನೋವು ಅವ್ರಿಗಷ್ಟೇ ಗೊತ್ತು ಅಂತ ಹೇಳಿದ್ ಯಾಕೆ ಮಹದೇವಪ್ಪ? ಅರ್ಥ ಏನಿದು? ಅರ್ಥ, ಮಗು ಅಳ್ತಾ ಇದೆ, ಹಾಲು ಕುಡಿಬೇಕಂತ ಅನಿಸ್ತಿದೆ. ಇಲ್ಲಿ ಮಗು ಅಂದರೆ ನಾವುಗಳು, ಅಂದರೆ ದಲಿತ ಸಮುದಾಯಕ್ಕೆ ಸೇರಿದಂತಹ ನಾಯಕರು. ನಮಗೂ ಆಸೆ ಇದೆ, ನಮ್ಮ ಆಸೆ ಈಡೇರಿಸೋ ಯಾರಪ್ಪ? ಹೈಕಮಾಂಡು. ಈ ತರದ ಸಂದೇಶವನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ ಮಹದೇವಪ್ಪ. ಇನ್ನು ಈಗ ಸೂಕ್ತ ಸಮಯ ಬಂದಿದೆ, ದಲಿತರನ್ನ ಮರಿಬೇಡಿ ಅಂತ ಹೇಳಿದ್ರ. ಹಾಗಾದ್ರೆ ದಲಿತರನ್ನ ಕಡೆಗಣಿಸಿದ್ರೆ ಮುಂದೆ ಸಂಕಷ್ಟ ಎಂಬ ಎಚ್ಚರಿಕೆಯನ್ನ ಮಹದೇವಪ್ಪ ಕೊಟ್ರ. ಕಾಂಗ್ರೆಸ್ ಹೈಕಮಾಂಡ್ಗೆ ಮಹದೇವಪ್ಪ ಕೊಟ್ಟಿರುವಂತಹ ಸಂದೇಶ ಏನು? ಬರೀ ಸಂದೇಶ ಅಲ್ಲ, ಎಚ್ಚರಿಕೆಯ ಸಂದೇಶ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಗುಗೆ ಅಳ್ತಾ ಇದೆ, ಮಗುಗೆ ಹಸುವಾಗಿದೆ, ಹಾಲು ಕುಡಿಸ್ಬೇಕು. ಯಾರಪ್ಪ ಮತ್ತೆ ಮಗುಗೆ ಸಮಾಧಾನ ಮಾಡೋರು? ತಾಯಿ ಅಲ್ವಾ? ತಾಯಿ ಯಾರಿಲ್ಲಿ? ಹೈಕಮಾಂಡ್ ತಾಯಿ ಕಾಂಗ್ರೆಸ್ಗೆ, ದೆಹಲಿ ನಾಯಕರು ಅವರೇ ಇವರ ಈ ಆಸೆನ ಈಡೇರಿಸ್ಬೇಕು. ಇದು ಒಳ್ಳೆ ಸಮಯ. ಇದನ್ನ ಬಿಟ್ಟರೆ ಬೇರೆ ಅವಕಾಶ ಸಿಗೋದಿಲ್ಲ, ಬರೋದಿಲ್ಲ ಮುಂದೆ. ಹಾಗಾಗಿನೇ ಈ ಸಮಯದಲ್ಲೇ ದಲಿತ ನಾಯಕರನ್ನ ಸಿಎಂ ಅನ್ನಾಗಿ ಮಾಡಿ, ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ. ಅಂದರೆ ಆ ವೋಟ್ ಬ್ಯಾಂಕ್ ಇದೆ ಅಲ್ವಾ, ಕಾಂಗ್ರೆಸ್ನಿಂದ ದೂರ ಆಗುವಂತಹ ಎಚ್ಚರಿಕೆಯನ್ನು ಕೂಡ ಎಚ್.ಸಿ. ಮಹದೇವಪ್ಪ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವ್ರನ್ನ ಇಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ತಯಾರಿಗಳನ್ನು ನಡೀತಾ ಇದೆ ಅಂತೆ. ಬಟ್ ಎಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ, ಮಾತುಕತೆ ಅಂತೂ ನಡೀತಾ ಇದೆ ಅಂತೆ. ಹಾಗಾಗಿನೇ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನವನ್ನು ತಪ್ಪಿಸಿ ಇಲ್ಲಿ ಇವರು 3-4 ಜನ ಏನಿದ್ದಾರೆ ನಾಯಕರು, ದಲಿತ ನಾಯಕರು, ಅವರಲ್ಲೊಬ್ಬರನ್ನ ಸಿಎಂ ಮಾಡಬೇಕು ಅಂತ. ಅದು ಮುಖ್ಯಮಂತ್ರಿಯವರ ಒಪ್ಪಿಗೆ ಮೇರೆಗೇನೆ. ಈಗ ಸಿದ್ದರಾಮಯ್ಯನವ್ರು ಏನಾದರೂ ಹೈಕಮಾಂಡ್ ಮುಂದೆ ನೋಡಿ ನಾನು ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಹೇಳಿದ್ರೆ ನನ್ನ ಕೆಲವು ಷರತ್ತುಗಳಿದ್ದಾವೆ. ಏನು ಷರತ್ತು ಅಂತ ಕೇಳಿದಾಗ, ನನ್ನ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಮಾಡಬೇಕು ಅಥವಾ ಪರಮೇಶ್ವರ್ ಮಾಡಬೇಕು, ದಲಿತ ಸಮುದಾಯ ಕೊಡಬೇಕು, ವೋಟ್ ಬ್ಯಾಂಕ್ ಇದೆ, ಕಾಂಗ್ರೆಸ್ ಜೊತೆ ನಿಲ್ಲುತ್ತೆ, ಈ ರೀತಿ ಹೇಳಿದ್ರು ಅಚ್ಚರಿ ಪಡಬೇಕಾಗಿಲ್ಲ.